ನಾಡಿನ ಸಮಸ್ತ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಸಂಖ್ಯಾತ ದೇಶಭಕ್ತರ ಅಪಾರ ತ್ಯಾಗ, ಬಲಿದಾನ ಹಾಗೂ ರಕ್ತದ ತರ್ಪಣದಿಂದ ನಮಗೀಗ ಸ್ವತಂತ್ರ ಭಾರತ ಲಭಿಸಿದೆ. ಮಹಾನ್ ನಾಯಕರ ತ್ಯಾಗವನ್ನ ಸ್ಮರಿಸುತ್ತಾ ಸಮಾನತೆ ಮತ್ತು ಅಭಿವೃದ್ಧಿಯ ಹಾದಿಯಲ್ಲಿ ನಮ್ಮ ನಾಡನ್ನ ಮುನ್ನಡೆಸುವುದು ನಮ್ಮೆಲ್ಲರ ಪವಿತ್ರ ಕರ್ತವ್ಯ. ತ್ಯಾಗದ ಹಾದಿಯಲ್ಲಿ ಹರಿದ ನೆತ್ತರು, ಗಡಿಯಲ್ಲಿ ಕಾಯುವ ಯೋಧರ ಬೆವರು, ವೀರರ ಬಲಿದಾನವ ಸದಾ ಸ್ಮರಿಸುತ್ತಾ ಭಾರತ ಮಾತೆಗೆ ಸಲ್ಲಿಸೋಣ ಗೌರವ. ಶುಭ ಕೋರುವವರು ಹೇಮಗಿರೀಶ ಹಾವಿನಾಳ್, ಮಾಜಿ ಜಿಲ್ಲಾ ಪಂಚಾಯಿತಿ ವಿರೋಧ ಪಕ್ಷದ ನಾಯಕರು ಮತ್ತು ಎಪಿಎಂಸಿ ಮಾಜಿ ಸದಸ್ಯರು ಹಾಗೂ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು, ಮುಂಡರಗಿ ಮತ್ತು ಸಮಸ್ತ ಅಭಿಮಾನಿ ಬಳಗ. ನಾವೆಲ್ಲರೂ ದೇಶಭಕ್ತರಾಗಿ ದೇಶದ ಮೊದಲು ದೇಶವಿದ್ದರೆ ನಾವೆಲ್ಲ ಎಂಬ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಮ್ಮ ಭಾರತ ದೇಶಕ್ಕೆ ನಾವೆಲ್ಲ ಅಭಿವೃದ್ಧಿ ಪಥಕ್ಕೆ ನಾವೆಲ್ಲ ಶ್ರಮಿಸೋಣ. ಈ ವರ್ಷ ಬಹಳಷ್ಟು ಬರಗಾಲವಿದ್ದು ನಮ್ಮ ರೈತರಿಗೆ ಆ ದೇವರು ಶಕ್ತಿಯನ್ನು ನೀಡಲಿ. ಯಾಕಂದರೆ ನಮ್ಮ ದೇಶದ ಶಕ್ತಿ ಅಂದ್ರೆ ಸೈನಿಕರು ಮತ್ತು ರೈತರು. ಅವರಿಗೆ ಆ ದೇವರು ಶಕ್ತಿಯನ್ನು ನೀಡಿ ಅವರಿಗೆ ಉತ್ತಮ ಮಳೆ ಬೆಳೆ ಬಂದು ಅವರ ಬಾಳು ಬೆಳಗಲಿ ಎಂದು ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನೀವೆಲ್ಲರೂ ಸದಾಕಾಲ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ, ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರಿಗೂ ನಮಸ್ಕಾರ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ.